ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ಡೆಸ್ಕಿಂದ ಜಾಯ್ನ್ ಆಗ್ತಾ ಇರುವಂತಹ ನಮ್ಮ ಪ್ರತಿನಿಧಿ ವಿನಯ್ ಬಸಪ್ಪ. ವಿನಯ್, ಈಗಾಗಲೇ ಕೂಡ 2023ರ ವಿಧಾನಸಭಾ ಚುನಾವಣೆಗೆ 1 ವರ್ಷ ಬಾಕಿ ಇದೆ. ಆದರೆ ರಾಜಕೀಯ ಚಟುವಟಿಕೆಗಳು ಮಾತ್ರ ಈಗಿನಿಂದಲೇ ಗರಿಗೆದರಿದೆ. ಇನ್ನು ಪ್ರಮುಖವಾಗಿ ಆಪರೇಷನ್ ಕಮಲ ಅನ್ನೋದು ಬಿಜೆಪಿಯಲ್ಲಿ ಪ್ರಮುಖವಾಗಿ ಕೇಳಿಬಂದಿದ್ದಂತಹ ವಿಚಾರ. ಇದೀಗ ಮತ್ತೊಮ್ಮೆ ಈ ಚುನಾವಣೆಗೂ ಮುನ್ನವೇ ಆಪರೇಷನ್ ಕಮಲ ನಡೆಯುತ್ತಾ ಮೈಸೂರು, ಹಳೆ ಮೈಸೂರು ಭಾಗದ ಪ್ರಭಾವಿ ನಾಯಕರನ್ನು ಸೆಳೆಯಲು ಬಿಜೆಪಿ ಯಾವ ರೀತಿ ಕಾರ್ಯತಂತ್ರವನ್ನು ರೂಪಿಸಿದೆ? ನಚಪ್ಪ 2023ರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಈಗಾಗಲೇ ತಯಾರಿಯನ್ನು ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಚುನಾವಣೆಯ ಒಂದು ಭಾಗವಾಗಿ ಆಪರೇಷನ್ ಕಮಲ ಮಾಡಲಿಕ್ಕೂ ಕೂಡ ಈಗಾಗಲೇ ಬಿಜೆಪಿ ಹಲವು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನು ಮತ್ತಷ್ಟು ಬಲಗೊಳಿಸಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಬಿಜೆಪಿ ಇರುವಂಥದ್ದು. ಯಾಕಂದರೆ ಈ ಒಂದಷ್ಟು ಭಾಗದಲ್ಲಿ ಅಂದರೆ ಬಿಜೆಪಿ ಕಡಿಮೆ ಸ್ಥಾನಗಳನ್ನ ಗೆಲ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಇಲ್ಲಿ ತಮ್ಮ ಆಧಿಪತ್ಯವನ್ನು ಬಿಜೆಪಿ ಕೈಯಲ್ಲಿ ಸ್ಥಾಪಿಸಲು ಆಗ್ತಾ ಇಲ್ಲ. ಹಾಗಾಗಿ ರಾಜ್ಯಕ್ಕೆ ಅಮಿತ್ ಶಾ ಅವರು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯ ಕಾರ್ಯಕಾರಿಣಿ ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಹಳೆ ಮೈಸೂರು ಭಾಗಕ್ಕೆ ಹೆಚ್ಚು ಒತ್ತನ್ನು ನೀಡಬೇಕು ಅನ್ನೋ ಒಂದು ಸೂಚನೆಯನ್ನು ನೀಡಿದ್ದಾರೆ. ಆ ಒಂದು ಸೂಚನೆ ಮೇರೆಗೆ ಇಲ್ಲಿನ ಸ್ಥಳೀಯ ನಾಯಕರನ್ನ ಬಿಜೆಪಿಯತ್ತ ಸೆಳೆಯುವಂಥ ಕೆಲಸವನ್ನು ಬಿಜೆಪಿಯ ಮುಖಂಡರು ಮಾಡ್ತಾ ಇರುವಂಥದ್ದು. ಚುನಾವಣೆಗೂ ಮುನ್ನವೇ ಆಪರೇಷನ್ ಕಮಲ ನಡೆಯುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೀಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಹಳೆ ಮೈಸೂರು ಭಾಗದ ಸಾಕಷ್ಟು ಸ್ಥಳೀಯ ನಾಯಕರಿಗೆ ಬಿಜೆಪಿ ಗಾಳವನ್ನು ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಮೈಸೂರಿನಲ್ಲಿ ತನ್ನದೇ ಆದಂಥ ವರ್ಚಸ್ಸನ್ನು ಇಟ್ಕೊಂಡಿರುವಂಥ GT ದೇವೇಗೌಡ ಹಾಗೂ ಪುತ್ರನನ್ನು ಬಿಜೆಪಿಗೆ ಸೆಳೆಯಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಕಾರ್ಯತಂತ್ರವನ್ನು ಬಿಜೆಪಿ ನಾಯಕರು ಮಾಡ್ತಾ ಇರುವಂಥದ್ದು. ಯಾಕಂದರೆ GT ದೇವೇಗೌಡರು ಈಗಾಗಲೇ JDSನಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಅವರು ಬೇರೆ ಯಾವ ಪಕ್ಷಕ್ಕೆ ಹೋದರೂ ಕೂಡ ಅವರದು ಸಾಕಷ್ಟು ಅಂದರೆ ಅವರಿಗೆ ಅಂದರೆ ಮುಂದಿನ ಚುನಾವಣೆಯಲ್ಲಿ ನನಗೆ ಹಾಗೂ ನನ್ನ ಪುತ್ರನಿಗೆ ಟಿಕೆಟ್ ಕೊಟ್ಟರೆ ನಾನು ಕಾಂಗ್ರೆಸ್ ಸೇರ್ಪಡೆ ಆಗ್ತೇನೆ ಅನ್ನೋ ಮಾತನ್ನು ಕೂಡ ಹಿಂದೆ ಹೇಳಿದರು. ಇದೀಗ ಬಿಜೆಪಿ ಸೇರ್ಪಡೆಗೂ ಕೂಡ ಅದೇ ರೀತಿಯ ಒಂದು ಮಾನದಂಡಗಳನ್ನ GT ದೇವೇಗೌಡರು ಇಟ್ಕೊಂಡಿರುವಂಥದ್ದು. ಹಾಗಾಗಿ ಅವರಿಗೆ ಹಾಗೂ ಅವರ ಪುತ್ರನಿಗೆ ಟಿಕೆಟನ್ನು ನೀಡುವ ಮೂಲಕ ಅವರನ್ನು ಬಿಜೆಪಿಯತ್ತ ಸೆಳೆಯುವಂಥ ಕೆಲಸಕ್ಕೂ ಕೂಡ ಈಗಾಗಲೇ ಬಿಜೆಪಿ ಮುಂದಾಗ್ತಾ ಇರುವಂಥದ್ದು. ಹುಣಸೂರಿನಲ್ಲಿ ಪುತ್ರನಿಗೆ ಹಾಗೂ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ GT ದೇವೇಗೌಡರಿಗೆ ಈ ಒಂದು JDS ಒಂದು ಅಂತರವನ್ನು ಕಾಯ್ದುಕೊಂಡಿರುವಂಥ ಇಬ್ಬರಿಗೂ ಕೂಡ ಬಿಜೆಪಿಯ ಟಿಕೆಟನ್ನು ನೀಡುವ ಮೂಲಕ ಅವರನ್ನ ಬಿಜೆಪಿಗೆ ಕರೆತರಬೇಕು, ಆ ಮೂಲಕ ಬಿಜೆಪಿಯ ಒಂದು ವರ್ಚಸ್ಸನ್ನು ಇಲ್ಲಿ ಹೆಚ್ಚಿಸಬೇಕು ಅನ್ನೋ ಒಂದು ಕಾರ್ಯತಂತ್ರವನ್ನು ಬಿಜೆಪಿಯ ನಾಯಕರು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದಂಥ ಸಂಸದೆ ಸುಮಲತಾ ಅವರನ್ನು ಕೂಡ ಬಿಜೆಪಿಗೆ ಸೆಳೆಯಲಿಕ್ಕೆ ಈಗ ಎಲ್ಲ ರೀತಿಯ ಕಾರ್ಯತಂತ್ರಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಸುಮಲತಾ ಅವರು ಸಾಕಷ್ಟು ಒಂದು JDS ವಿರುದ್ಧ ನಿಂತು ಚುನಾವಣೆಯಲ್ಲಿ ಗೆದ್ದರು. ಸಾಕಷ್ಟು ಜನರು ಕೂಡ ಅವರ ಕೈಯನ್ನು ಹಿಡಿದ್ರು. ಪ್ರಮುಖವಾಗಿ ಕಾಂಗ್ರೆಸ್ನ ಬಹುತೇಕ ಮುಖಂಡರು ಕೂಡ ಸುಮಲತಾ ಅವರಿಗೆ ಬೆಂಬಲವನ್ನು ನೀಡಿದರು. ಈ ಎಲ್ಲ ಬೆಳವಣಿಗೆಗಳ ನಂತರ ಸುಮಲತಾ ಅವರು ಸಾಕಷ್ಟು ಬಿಜೆಪಿಯ ಕಡೆ ಒಲವನ್ನು ತೋರಿಸ್ತಾ ಇರುವಂಥದ್ದು. ಹಾಗಾಗಿ ಮುಂದಿನ ಚುನಾವಣೆಗೆ ಅವರನ್ನು ಬಿಜೆಪಿಯತ್ತ ಸೆಳೆಯುವಂಥ ಕೆಲಸವನ್ನು ಕೂಡ ಸಾಕಷ್ಟು ಬಿಜೆಪಿ ನಾಯಕರು ಮಾಡ್ತಾ ಇರುವಂಥದ್ದು. ಅಲ್ಲದೆ ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನಿದೆ. ಈ ಒಂದು ತಾಲೂಕಿನಲ್ಲೂ ಕೂಡ ಬಿಜೆಪಿಯಲ್ಲಿ ಸಾಕಷ್ಟು ರೀತಿಯ ಸಂಚಲನ ಮೂಡಿಸ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ JDSನಿಂದ ಅಂತರ ಕಾಯ್ದುಕೊಂಡಿರುವಂಥ ಕೆ ಮಾದೇವ್ ಅವರೇನಿದ್ದಾರೆ ಅವರನ್ನ ಬಿಜೆಪಿಗೆ ಸೆಳೆಯುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕಂದರೆ ಕೆ ಮಾದೇವ್ ಈಗಾಗಲೇ JDSನಲ್ಲಿ ಸೂಕ್ತ ಸ್ಥಾನಮಾನ ಸಿಗ್ತಾಯಿಲ್ಲ ಅನ್ನೋ ಒಂದು ಅಸಮಾಧಾನವನ್ನು ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿರುವಂಥದ್ದು. ಅಲ್ಲದೆ ಕಾಂಗ್ರೆಸ್ಗೆ ಹೋಗುವಂಥ ಪರಿಸ್ಥಿತಿ ಕೂಡ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ನ ಮಾಜಿ ಶಾಸಕರಾದಂಥ ವೆಂಕಟೇಶ್ ಅವರು ಕೂಡ ಅಲ್ಲಿ ಸಿದ್ದರಾಮಯ್ಯನ ಆಪ್ತರು. ಹಾಗಾಗಿ ಕಾಂಗ್ರೆಸ್ಗೆ ಹೋದರೂ ಕೂಡ ಅಲ್ಲೂ ಕೂಡ ಸೂಕ್ತ ಸ್ಥಾನಮಾನ ಸಿಗುತ್ತೆ, ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಸಿಗುತ್ತೆ ಅನ್ನೋದು ಕೂಡ ಕನ್ಫರ್ಮ್ ಆಗಿಲ್ಲ. ಹಾಗಾಗಿ ಅವರು ಕೂಡ ಬಿಜೆಪಿಯತ್ತ ವಾಲ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಲ್ಲದೆ ಈಗಾಗಲೇ ಚಾಮರಾಜನಗರ ಭಾಗದಲ್ಲೂ ಕೂಡ ಎನ್ ಮಹೇಶ್ ಅವರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಆ ಒಂದು ಭಾಗದಲ್ಲೂ ಕೂಡ ಕಮಲವನ್ನು ಅರಳಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಇನ್ನು ಎರಡನೇ ಹಂತದ ಒಂದಷ್ಟು ನಾಯಕರೇನಿದ್ದಾರೆ ಅಂಥವ್ರನ್ನು ಕೂಡ ಬಿಜೆಪಿಗೆ ಕರೆತಂದು ಆ ಮೂಲಕ ಮುಂದಿನ ಚುನಾವಣೆಗೆ ಇಲ್ಲಿ ಪಕ್ಷವನ್ನು ಬಲಗೊಳಿಸ್ಬೋದು ಅನ್ನೋ ಒಂದು ಲೆಕ್ಕಾಚಾರವನ್ನು ಬಿಜೆಪಿ ಇಟ್ಕೊಂಡಿರುವಂಥದ್ದು. ಹಾಗಾಗಿ ಚುನಾವಣೆಗೂ ಮುನ್ನವೇ ಬಿಜೆಪಿಯಲ್ಲಿ ಆಪರೇಷನ್ ಕಮಲ ನಡೆಯುತ್ತಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ನಾಚಪ್ಪ, ಈ ನಡೆಯನ್ನ ಕೂಡ ನಾವಿಲ್ಲಿ ಗಮನಿಸುವುದಾದ್ರೆ ವರಿಷ್ಠರು ಚುನಾವಣೆಗೂ ಮುನ್ನವೇ ಕೂಡ ಕಳೆದ ಬಾರಿ ಆಪರೇಷನ್ ಕಮಲವನ್ನ ಮಾಡೋ ಮುಖಾಂತರ ಭಾರಿ ಸುದ್ದಿಗೂ ಗ್ರಾಸವಾಗಿದ್ರು. ಈ ಬಾರಿಯೂ ಕೂಡ ಚುನಾವಣೆಗೆ 1 ವರ್ಷ ಅಂತರಕ್ಕೂ ಮುನ್ನವೇ, ಯಾಕಂದ್ರೆ ಕೊನೆಯ ಹಂತದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಾಗಬಾರ್ದು. ಯಾಕಂದ್ರೆ ಕೊನೆಯ ಹಂತದಲ್ಲಿ ಪಕ್ಷದಿಂದಲೇ ಒಂದಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಿರ್ತಾರೆ, ಅವರನ್ನ ಸಮಾಧಾನ ಪಡಿಸೋದು, ಅವರು ಮತ್ತಷ್ಟು ಸಿಡಿದೇಳೋದು ಪಕ್ಷಕ್ಕೆಂದು ಸಾಕಷ್ಟು ಮುಜುಗರವನ್ನು ಉಂಟು ಮಾಡಿತ್ತು. ಹಾಗಿದ್ರೆ ಏನಾದರೂ ಕೂಡ ಟಾರ್ಗೆಟ್ ಅನ್ನ ಕೊಡಲಾಗಿದೆಯಾ? ಈ ಅವಧಿಯ ಒಳಗೆ ಎಲ್ಲವೂ ಕೂಡ ಮುಕ್ತಾಯಗೊಂಡು ಸಂಪೂರ್ಣ ಬಿಜೆಪಿಯಿಂದ
ಕ್ಷೇತ್ರದಿಂದಲೇ ಹೊಸ ಮುಖಗಳನ್ನ ಪರಿಚಯ ಮಾಡ್ತಾ ಇರುವಂತ ನಿಟ್ಟಿನ ಒಂದು ರೂಪಿಸಿ ಈ ಯೋಜನೆಯನ್ನ ಕೂಡ ಜಾರಿಗೆ ತರಲು ಬಿಜೆಪಿಯ ನಾಯಕರಿಗೆ ವರಿಷ್ಠರು ಏನಾದರೂ ಸೂಚನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಬೆಂಬಲಿಗರನ್ನ ಮೊದಲಿಗೆ ಕರೆತರುವ ಮುಖಾಂತರ ಇದೀಗ ಒಂದೆಡೆಯಿಂದ ನಾಯಕರಿಗೂ ಕೂಡ ಇದೀಗ ಗಾಳವನ್ನ ಹಾಕ್ತಾ ಇದ್ದು ಮೈಸೂರಿನ ಒಂದಷ್ಟು ಪ್ರಭಾವಿ ಒಕ್ಕಲಿಗ ಮುಖಂಡರಿಗೂ ಕೂಡ ಗಾಳವನ್ನ ಹಾಕುವಂತೆ ಹೇಳಲಾಗ್ತಾ ಇದೆ. ಹಾಗಿದ್ರೆ ಜೆಡಿಎಸ್ ಅನ್ನ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಸಂಪೂರ್ಣವಾಗಿ ಭಗ್ಗು ಬಡಿಯುವಂತಹ ಒಂದು ಕಾರ್ಯಕ್ಕೆ ಬಿಜೆಪಿ ರಣತಂತ್ರವನ್ನ ರೂಪಿಸಿದೆಯಾ ಹೇಗೆ? ಖಂಡಿತವಾಗ್ಲೂ ನಚಪ್ಪ, ಯಾಕಂದ್ರೆ ಈಗಾಗಲೇ ಹಳೆ ಮೈಸೂರು ಭಾಗದ ಪ್ರಮುಖ JDS ನಾಯಕರನ್ನ ಸೆಳೆಯುವಂಥ ಕೆಲಸಕ್ಕೆ ಈಗಾಗಲೇ BJP ನಾಯಕರು ಮುಂದಾಗ್ತಾ ಇರುವಂಥದ್ದು. ಯಾಕಂದ್ರೆ ಮಂಡ್ಯದಲ್ಲಿ ಸಚ್ಚಿದಾನಂದ ಅವರೇನಿದ್ದಾರೆ ಅವರು ಅಂಬರೀಷ್ ಅವರ ಕಟ್ಟ ಬೆಂಬಲಿಗರಾಗಿದ್ರು, ಜೊತೆಗೆ ಒಕ್ಕಲಿಗ ಮುಖಂಡರು ಕೂಡ ಆಗಿರುವಂಥದ್ದು. ಅಂಥವ್ರನ್ನ ಈಗಾಗಲೇ BJP ಸೇರ್ಪಡೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿರುವಂಥದ್ದು. ಅವರಿಗೆ ಶ್ರೀರಂಗಪಟ್ಟಣ BJP ವತಿಯಿಂದ ಟಿಕೆಟ್ ಅನ್ನು ಕೊಡ್ತಾರೆ ಅನ್ನೋ ಮಾತುಗಳು ಕೂಡ BJPಯಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಅಲ್ಲದೆ ಪಾಂಡುಪುರದಲ್ಲೂ ಕೂಡ ಏನು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ JDS ಹಾಗೂ ಕಾಂಗ್ರೆಸ್ ಸಾಕಷ್ಟು ಸಂಚಲನವನ್ನ ಮೂಡಿಸಿದ್ದಂತ ಲಾರಿ ಮಹಾದೇವ್ ಅವರೇನಿದ್ದಾರೆ ಅವರನ್ನು ಕೂಡ ಅಂದ್ರೆ ಬಿಜೆಪಿಗೆ ಕರೆತರುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ. ಯಾರ್ಯಾರಿಗೆ ಮುಂದಿನ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಅವರಿಗೆ ಟಿಕೆಟ್ ಸಿಗಲ್ಲ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತಹ ವಿಚಾರ. ಅಂಥವರನ್ನ ಬಿಜೆಪಿಗೆ ಕರೆತಂದು ಅವರಿಗೆ ಟಿಕೆಟ್ ಅನ್ನ ನೀಡುವಂತ ಕೆಲಸವನ್ನು ಕೂಡ ಈಗಾಗಲೇ ಬಿಜೆಪಿ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಬಿಜೆಪಿ ಹೊಸ ಮುಖಗಳ ಪರಿಚಯ ಮಾಡೋದರ ಜೊತೆಗೆ ಇಲ್ಲಿನ ಸ್ಥಳೀಯ ಮುಖಂಡರಿಗೆ ಒಂದಷ್ಟು ನಾಯಕತ್ವವನ್ನ ನೀಡಿ ಅವರನ್ನ ಮುನ್ನೆಲೆಗೆ ಕರೆತರುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು. ಹಾಗಾಗಿ ಸಾಕಷ್ಟು ಮುಖಂಡರು ಕೂಡ ಬಿಜೆಪಿ ಜೊತೆಗೆ ಬರ್ಲಿಕ್ಕೆ ಕೂಡ ಈಗಾಗಲೇ ಒಪ್ಪಿಗೆಯನ್ನ ನೀಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಏನು GT ದೇವೇಗೌಡರನ್ನ ಬಿಜೆಪಿ ಅಂತ ಸೆಳೆಯುವಂತ ಕೆಲಸ ಮಾಡ್ತಿದ್ದಾರೆ. ಅಲ್ಲದೆ GT ದೇವೇಗೌಡರ ಜೊತೆಗಿರುವ ಒಂದಷ್ಟು ಆಪ್ತರೇನಿದ್ದಾರೆ ಅವರನ್ನು ಕೂಡ ಬಿಜೆಪಿಗೆ ಕರೆತರುವಂತ ಪ್ರಯತ್ನವನ್ನ ಬಿಜೆಪಿಯ ನಾಯಕರು ಮಾಡ್ತಾ ಇರುವಂತದ್ದು. ವರಿಷ್ಠರು ಕೂಡ ಅದೇ ಒಂದು ಸೂಚನೆಯನ್ನ ನೀಡಿರುವಂತದ್ದು. ಯಾಕಂದ್ರೆ ಮುಂದಿನ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗವನ್ನ ಗುರಿಯಾಗಿರಿಸಿಕೊಂಡು ಸಾಕಷ್ಟು ಪಕ್ಷ ಸಂಘಟನೆಯನ್ನ ಮಾಡಬೇಕು. ಈ ಮೂಲಕ ಮುಂದಿನ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅಂತಂದ್ರೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಒಂದಷ್ಟು ಹೆಚ್ಚು ಕೆಲಸವನ್ನ ಮಾಡಬೇಕು ಅಂತ ಈಗಾಗಲೇ ಬಿಜೆಪಿಯ ವರಿಷ್ಠರು ಸೂಚನೆಯನ್ನ ನೀಡಿದ್ದಾರೆ. ಆ ಒಂದು ಸೂಚನೆ ಮೇರೆಗೆ ಚುನಾವಣೆಗೂ ಮುನ್ನವೇ ಕೂಡ ಬಿಜೆಪಿಯಲ್ಲಿ ಆಪರೇಷನ್ ಕಮಲವನ್ನ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಸಾಕಷ್ಟು ಏನು ಒಕ್ಕಲಿಗ ಸಮುದಾಯದ ಒಂದಷ್ಟು JDS ಹಾಗೂ ಕಾಂಗ್ರೆಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಮುಖಂಡರನ್ನ ಬಿಜೆಪಿಗೆ ಕರೆತರುವಂಥ ಪ್ರಯತ್ನವನ್ನ ಬಿಜೆಪಿಯ ನಾಯಕರು ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಮುಂದಿನ ಚುನಾವಣೆ ಈಗಾಗಲೇ ಚುರುಕನ್ನ ಪಡೆದುಕೊಂಡಿರುವಂಥದ್ದು, ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸ್ತಾ ಇರುವಂಥದ್ದು ನಚಪ್ಪ. ವಿನಯ್, ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಅವರ ವಿಚಾರಕ್ಕೆ ಬರೋದಾದ್ರೆ ಸದ್ಯ ಅಂಬರೀಷ್ ಇದ್ದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಅವರು ಕಾಂಗ್ರೆಸ್ಸಿಂದಲೇ ಕೂಡ ಗುರುತಿಸಿಕೊಂಡಿದ್ರು. ಆದರೆ ಅವರ ನಿಧನದ ನಂತರದಲ್ಲಿ ಸುಮಲತಾ ಅವರು ರಾಜಕೀಯಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಅಂದರೆ ಪಕ್ಷೇತರವಾಗಿ ಕೂಡ ಅವರು ಸ್ಪರ್ಧಿಸಿ ಗೆದ್ದಿದ್ರು. ಆನಂತರದಲ್ಲಿ ಕಾಂಗ್ರೆಸ್ ಹೋಗ್ತಾರಾ, ಬಿಜೆಪಿಗೆ ಹೋಗ್ತಾರಾ, ಯಾರವರನ್ನ ಸೆಳೀತಾರೆ, ನಾನು ಯಾವುದಕ್ಕೂ ಕೂಡ ಹೋಗೋದಿಲ್ಲ ಅಂತ ಈಗಾಗಲೇ ಕೂಡ ಅವರು ಸಂಪೂರ್ಣ ಅವಧಿಯನ್ನ ಸ್ವತಂತ್ರವಾಗಿ ಕೂಡ ಮುಕ್ತಾಯ ಮಾಡ್ತಿದ್ದಾರೆ. ಆದರೆ ಮುಂಬರುವ ಚುನಾವಣೆಗೂ ಒಳಗೂ ಕೂಡ ಇವರನ್ನ ಸೆಳೆದಿದ್ದೇ ಆದಲ್ಲಿ ಒಂದಷ್ಟು ಮಂಡ್ಯ ಭಾಗದಲ್ಲಿರುವಂತಹ ಒಂದು ಮಾನವೀಯತೆಯ ದೃಷ್ಟಿಯಿಂದಲಾದ್ರೂ ಕೂಡ ಪಕ್ಷಕ್ಕೆ ಮತ್ತಷ್ಟು ವರ್ಚಸ್ಸನ್ನ ತರಬಹುದು. ಯಾಕಂದ್ರೆ ಮಂಡ್ಯವನ್ನ JDSನ ಬೆಲ್ಟ್ ಅಂತಲೇ ಕೂಡ ಕರೆಯಲಾಗುತ್ತೆ. ಸುಮಲತಾ ಅಂಬರೀಷ್ ಅವರನ್ನ ಕೂಡ ಸೆಳೆಯುವ ಮುಖಾಂತರವಾಗಿ ಮಂಡ್ಯದಲ್ಲೂ ಕೂಡ ಬಿಜೆಪಿಯನ್ನ ಅರಳಿಸಲು ಈಗಾಗಲೇ ಕೂಡ KC ನಾರಾಯಣಗೌಡ ಹಾಗೂ ಗೋಪಾಲಯ್ಯರವರ ನೇತೃತ್ವದಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇರುವಂತಹ ಹಿನ್ನೆಲೆ ಸುಮಲತಾರನ್ನ ಈ ಮೇ 15ರಂದು ನಡೆಯಲಿರುವಂತಹ ಸಮಾವೇಶದಲ್ಲಿ ಬಿಜೆಪಿಗೆ ಸೇರ್ಪಡೆಗೊಳಿಸುವ ಸಾಧ್ಯತೆಗಳಿದೆಯಾ? ಇದರ ಕುರಿತಾಗಿ ಏನಾದರೂ ಕೂಡ ಮಾಹಿತಿಗಳು ಮೂಲದಿಂದ ಲಭ್ಯವಾಗಿದೆಯಾ ಹೇಗೆ ವಿನಯ್? ನಚಪ್ಪ, ಈಗಾಗಲೇ ಮಂಡ್ಯದಲ್ಲಿ JDSನಲ್ಲೇ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂದರೆ JDSನ ಬಹುತೇಕ ಮುಖಂಡರು ಕೂಡ ಈಗಾಗಲೇ ಅಸಮಾಧಾನಿತರಾಗಿದ್ದಾರೆ. ಅಂಥವರು ಕೂಡ ಬಿಜೆಪಿ ಸೇರ್ಪಡೆಗೆ ಮುಂದಾಗ್ತಾ ಇರುವಂಥದ್ದು ಕೂಡ ಗೊತ್ತಿರುವಂಥ ವಿಚಾರ. ಅಲ್ಲದೆ ಈಗಾಗಲೇ ಸಂಸದೆ ಸುಮಲತಾ ಅವರು ಸ್ವತಂತ್ರವಾಗಿ ಅಧಿಕಾರವನ್ನು ಪೂರೈಸ್ತಾ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡ್ತಾರೆ. ಯಾಕಂದರೆ ಮಂಡ್ಯ ಭಾಗದಲ್ಲಿ ಸಂಸದ ಸ್ಥಾನಕ್ಕೆ ಯಾರೊಬ್ಬರು ಕೂಡ ಅಂದರೆ ಸೂಕ್ತವಾದಂಥ ವ್ಯಕ್ತಿ ಇರಲಿಲ್ಲ ಬಿಜೆಪಿಯಿಂದ. ಹಾಗಾಗಿ ಸುಮಲತಾ ಅವ್ರನ್ನೇ ಬಿಜೆಪಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಮುಂದಿನ ಚುನಾವಣೆಗೂ ಕೂಡ ಹೋಗುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಸುಮಲತಾ ಅವರು ಕೂಡ ರಾಜಕೀಯ ವಿಚಾರಗಳು ಚರ್ಚೆಗೆ ಬಂದಾಗ ತಮ್ಮ ಪುತ್ರನೂ ಕೂಡ ಇಚ್ಛೆ ಪಟ್ಟರೆ ರಾಜಕೀಯಕ್ಕೆ ಬರ್ಬೋದು ಅನ್ನೋ ಒಂದು ವಿಚಾರವನ್ನು ಹೇಳಿರುವಂಥದ್ದು. ಅಲ್ಲದೆ ಸುಮಲತಾ ಅವರ ಪುತ್ರ ಅಭಿಷೇಕ್ ಅಂಬರೀಷ್ ಕೂಡ ಜನರು ಬಯಸಿದ್ರೆ ರಾಜಕೀಯಕ್ಕೆ ಬರ್ತೀನಿ ಅನ್ನೋ ಒಂದು ವಿಚಾರವನ್ನ ಹಿಂದೆ ಹೇಳಿರುವಂಥದ್ದು. ಹಾಗಾಗಿ ಈ ಒಂದು ವಿಚಾರ ಈಗ ಚರ್ಚೆಗೆ ಬರ್ತಾ ಇರುವಂಥದ್ದು. ಯಾಕೆಂದ್ರೆ ಮದ್ದೂರಿನಿಂದ ಅಭಿಷೇಕ್ ಅಂಬರೀಷ್ಗೆ ಬಿಜೆಪಿಯಿಂದ ಟಿಕೆಟ್ ನೀಡ್ತಾರೆ ಅನ್ನೋ ಒಂದು ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಅಲ್ಲದೆ ಪ್ರಮುಖವಾಗಿ ಮಂಡ್ಯ ಭಾಗದಲ್ಲಿ JDS ನಾಯಕರಿಗೆ ಎಲ್ಲ ರೀತಿಯಲ್ಲೂ ಕೂಡ ಟಾಂಗ್ ಅನ್ನ ನೀಡ್ತಾ ಅವ್ರಿಗೆ ಏಟಿಗೆ ಎದುರೇಟನ್ನ ನೀಡ್ತಾ ಇರುವಂತವರು ಸುಮಲತಾ. ಹಾಗಾಗಿ ಸುಮಲತಾ ಅವರ ಮೂಲಕವೇ ಮಂಡ್ಯದಲ್ಲಿ ಬಿಜೆಪಿಯನ್ನ ಅಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಕಾರ್ಯತಂತ್ರವನ್ನ ಮಾಡ್ತಾ ಇರುವಂತದ್ದು. ಅವರನ್ನ ಬಿಜೆಪಿಗೆ ಕರೆತಂದ್ರೆ ಅವರ ಮಗನಿಗೂ ಕೂಡ ಮದ್ದೂರಿನಲ್ಲಿ ಟಿಕೆಟ್ ನೀಡುವ ಮೂಲಕ ಮತ್ತಷ್ಟು ಬಿಜೆಪಿಯನ್ನ ಗಟ್ಟಿಗೊಳಿಸಬಹುದು. ಈಗ ಎಲ್ಲ ಅಂಬರೀಷ್ನ ಒಂದಷ್ಟು ಅಭಿಮಾನಿಗಳು ಯಾರಿದ್ದಾರೆ, ಒಂದಷ್ಟು ವೋಟ್ ಬ್ಯಾಂಕ್ ಏನಿದೆ ಅವನ್ನ ಬಿಜೆಪಿಗೆ ಸೆಳೆದುಕೊಳ್ಬೇಕು ಅನ್ನೋ ಒಂದು ಕಾರ್ಯತಂತ್ರವನ್ನ ಮಾಡಲಾಗ್ತಾ ಇರುವಂತದ್ದು. ಹಾಗಾಗಿ ಸುಮಲತಾ ಅವರು ಬಿಜೆಪಿಗೆ
ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ವಿಚಾರ ದಟ್ಟವಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಅವರು ಕೂಡ BJP ಸೇರ್ಪಡೆ ಆದರೆ ಆಶ್ಚರ್ಯವನ್ನು ಕೂಡ ಪಡಬೇಕಾಗಿಲ್ಲ ನಾಚಪ್ಪ. ವಿನಯ್, ತಮ್ಮೆಲ್ಲ ಮಾಹಿತಿಗಾಗಿ